ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಸರಣಿ ಹತ್ಯೆಗಳಿಂದ ಬೆಚ್ಚಿ ಬಿದ್ದಿರೋ ಕರಾವಳಿಯಲ್ಲಿ ಮತ್ತೊಂದು ಕುಕೃತ್ಯ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನೇ ಮೀರಿಸಿದೆ. ಸಾಲು ಸಾಲು ಕೊಲೆಗಳ ಬಳಿಕ ಮತ್ತೊಂದು ಹೀನ ಕೃತ್ಯಕ್ಕೆ ಕರಾವಳಿ ಬೆಚ್ಚಿ ಬಿದ್ದಿದೆ. ಪ್ರಿಯಕರನೊಂದಿಗೆ ಯುವತಿ ಸೂರತ್ಕಲ್ ಬೀಚ್ಗೆ ಬಂದಿದ್ರು. ಈ ವೇಳೆ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆಯಂತೆ. ಅನ್ಯ ಕೋಮಿನ ಯುವಕನ ಜೊತೆ ಮಂಗಳೂರಿನ ಯುವತಿ ಬಂದಿದ್ಲು. ಯುವಕನ ಜೊತೆ ಮಾತನಾಡುತ್ತಿದ್ದ ವೇಳೆ ಯುವತಿಯನ್ನ ಕಿರಾತಕನೊಬ್ಬ ಪ್ರಶ್ನಿಸಿದ್ದಾನೆ. ಯುವಕನ ಜೊತೆ ಯಾಕೆ ಸುತ್ತಾಡ್ತಿದ್ದೀಯಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಅಲ್ಲದೆ ಯುವಕ ಮತ್ತು ಯುವತಿ ವಿಡಿಯೋ ಚಿತ್ರೀಕರಿಸಿ ಬೆದರಿಕೆ ಹಾಕಿದ್ದಾನಂತೆ. ಬಳಿಕ ಯುವಕನನ್ನ ಓಡಿಸಿ ಅಸಹಾಯಕ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನಂತೆ. ಮೀನು ಲಾರಿ ಡ್ರೈವರ್ ಆಗಿರುವ ಆರೋಪಿ ಮುನಾಜ್ ಅಹಮದ್ನನ್ನ ಮಂಗಳೂರು ಪೊಲೀಸರು ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಪಕ್ಕಾ ಪ್ಲಾನ್ ಮಾಡಿ ಮರ್ಡರ್ ಅನ್ನೋ ಸ್ಫೋಟಕ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಹತ್ಯೆಗೂ ಮುನ್ನ ಪ್ರವೀಣ್ ಅಂಗಡಿಯ ಸುತ್ತಮುತ್ತ ಸ್ಟ್ರೀಟ್ ಲೈಟ್ ಆಫ್ ಮಾಡಿದ್ರಂತೆ. ಅಲ್ಲದೆ ಪ್ರವೀಣ್ ನೆಟ್ಟಾರು ಮನೆ ಬಳಿಯೇ ಆರೋಪಿ ಶಫೀಕ್ ಬಾಡಿಗೆ ಮನೆ ಮಾಡಿ ಕುಟುಂಬದ ಜೊತೆಗೆ ವಾಸವಾಗಿದ್ದಂತೆ. ಮನೆಯಲ್ಲಿಯೇ ಕುಳಿತು ಪ್ರವೀಣ್ ಚಲನವಲನ ಗಮನದಲ್ಲಿ ಇಡ್ತಾ ಇದ್ದಂತೆ. ಇನ್ನು ಶಫೀಕ್ ಮನೆಯಲ್ಲಿ ದಕ್ಷಿಣ ಕನ್ನಡ ಪೊಲೀಸರು ಸರ್ಚ್ ವಾರೆಂಟ್ ಪಡೆದು ತಲಾಶ್ ಮಾಡಿದ್ದಾರೆ. ಅಲ್ಲದೆ ಪ್ರಕರಣದಲ್ಲಿ ಆರೋಪಿ ಜಾಕೀರ್ ಪಾತ್ರ ಕೂಡ ಬಯಲಾಗಿದೆ. ಇನ್ನು ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಂಬಂಧ ಮತ್ತಿಬ್ಬರು ಆರೋಪಿಗಳನ್ನು ಬೆಂಗಳೂರಿನಲ್ಲಿ ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ 2 ಜನರನ್ನ ಅರೆಸ್ಟ್ ಆಗಿದೆ. ಮತ್ತು ಇನ್ನೂ 2 ಜನ ಸಂಬಂಧಪಟ್ಟ ಇಲಾಖೆಯವರು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟು ಘಟನೆ ಆದ ನಂತರ ಇಲ್ಲಿಯವರೆಗೂ ಕೂಡ ಸರ್ಕಾರ ಎಷ್ಟು ಕ್ಷಿಪ್ರವಾಗಿ ಏನೇನು ಕ್ರಮವನ್ನು ಕೈಗೊಳ್ಳಬೇಕು ಆ ಎಲ್ಲ ರೀತಿ ಕ್ರಮವನ್ನು ಕೈಗೊಳ್ಳಿದೆ. ಕರಾವಳಿಯಲ್ಲಿ ಸರಣಿ ಹತ್ಯೆಯ ಬಳಿಕ ಮಂಗಳೂರಿನಲ್ಲಿ ಸೈಬರ್ ಕ್ರೈಂ ವಿಭಾಗ ಆಕ್ಟಿವ್ ಆಗಿದೆ. ಜಾಲತಾಣಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಪ್ರಚೋದನಕಾರಿ ಪೋಸ್ಟ್ ಮಾಡುತ್ತಿದ್ದ 18 ಜನರ ವಿರುದ್ಧ ದೂರು ದಾಖಲಾಗಿದೆ. ಸೆಕ್ಷನ್ 66C ಐಟಿ ಆಕ್ಟ್, ಐಪಿಸಿ ಸೆಕ್ಷನ್ 154A 505(2) ಅಡಿ ದೂರುಗಳು ದಾಖಲಾಗಿದೆ. ಇನ್ನು ಹಂತಕರ ಪತ್ತೆಗೆ ಪೊಲೀಸರಿಗೆ ಮುಕ್ತ ಅವಕಾಶ ಕೊಟ್ಟಿದ್ದೇವೆ. ತನಿಖೆಯಲ್ಲಿ ಯಾರ ಹಸ್ತಕ್ಷೇಪ ಇರೋದಿಲ್ಲ ಅಂತ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಹೇಳಿದ್ದಾರೆ. ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಯಾರು ಇದರಲ್ಲಿ ಹಣಕಾಸಿನ ನೆರವನ್ನು ಮಾಡಿದ್ದಾರೆ, ಯಾರು ಇದರ ಕೊಲೆಯನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡಿದರು ಮತ್ತು ಯಾರು ನಿಜವಾದಂಥ ಕೊಲೆಗಡುಕರು, ಇದೆಲ್ಲದನ್ನು ಕೂಡ ಪತ್ತೆ ಹಚ್ಚಿ ಮಾಡುವಂಥ ಪ್ರಯತ್ನವನ್ನು ಖಂಡಿತ ನಮ್ಮ ಇಲಾಖೆ ಮಾಡುತ್ತೆ. ಒಂದು ಹತ್ಯೆ ಆಗುವಂಥದ್ದನ್ನು ಯಾರೂ ಕೂಡ ಸಮರ್ಥಿಸ್ಕೊಳ್ಳೋದಿಲ್ಲ. ವೈಚಾರಿಕ ವಿಷಯಗಳು ಚರ್ಚೆಯ ಮುಖಾಂತರ ನಡಿಬೇಕೇ ವಿನಃ ಯಾವುದೋ ಹಿಂಸಾರೂಪದಲ್ಲಿ ಯಾವುದೂ ಕೂಡ ನಡಿಬಾರ್ದು. ಆದರೆ ಇಡೀ ದೇಶದಲ್ಲಿ ಜಿಹಾದಿನ ಹಿಂಸಾಚಾರ ಕೇವಲ ಮಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ. ಜಿಹಾದಿನ ಹಿಂಸಾಚಾರ ರಾಜ್ಯದ 10 ಹಲವು ಜಿಲ್ಲೆಗಳಲ್ಲಿ 10 ಹಲವು ರಾಜ್ಯಗಳಿಗೆ ಅದು ವಿಸ್ತರಿಸ್ತಾ ಇರೋದನ್ನು ನಾವು ಕಂಡಿದ್ದೇವೆ. ದಕ್ಷಿಣ ಕನ್ನಡದ ಬೆಳ್ಳಾರಿಯ ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ನಿವಾಸಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬಳಿಕ ಮಸೂದ್ ಮನೆಗೆ ಭೇಟಿ ನೀಡಿದ ಕುಮಾರಸ್ವಾಮಿ ಮಸೂದ್ ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಜೊತೆಗೆ 5 ಲಕ್ಷ ಪರಿಹಾರದ ಚೆಕ್ ವಿತರಣೆ ಮಾಡಿದ್ರು. ನಂತರ ಸೂರತ್ಕಲ್ನಲ್ಲಿ ಹತ್ಯೆಯಾದ ಫಾಜಿಲ್ ಮನೆಗೂ ಎಚ್ಡಿಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಪ್ರವೀಣ್ ನೆಟ್ಟಾರು ಮನೆಗೆ ಮಾತ್ರ ಸಿಎಂ ಭೇಟಿ ಕೊಟ್ಟಿದ್ದಕ್ಕೆ ವಿಪಕ್ಷಗಳ ಆಕ್ರೋಶಕ್ಕೆ ಶಾಸಕ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಸಂವಿಧಾನಾತ್ಮಕವಾಗಿ ಎಲ್ಲರೂ ಒಂದೇ ಅಂತ ನೋಡಬೇಕು, ಮನುಷ್ಯನಾಗಿ ಎಲ್ಲರನ್ನ ನೋಡಬೇಕು. ಪ್ರವೀಣ್ ನೆಟ್ಟಾರು ನಮ್ಮ ಕಾರ್ಯಕರ್ತ, ನಾನು ನನ್ನ ಅಭಿಪ್ರಾಯ ಮಾತ್ರ ಹೇಳ್ತೀನಿ ಅಷ್ಟೇ ಅಂತ ಹೇಳಿದರು. ಸಂವಿಧಾನಾತ್ಮಕವಾಗಿ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅಂತ ನಮ್ಮ ಸಂವಿಧಾನನೇ ಹೇಳುತ್ತೆ. ಇಲ್ಲಿ ಪ್ರವೀಣ್ ನಮ್ಮ ಕಾರ್ಯಕರ್ತ ಇದ್ದರು, ನಮ್ಮ BJPಯ ಕಾರ್ಯಕರ್ತ. ಹಾಗಾಗಿ ಆ ಕಾರ್ಯಕರ್ತರ ಮನೆಗೆ ಸಾಂತ್ವನ ಹೇಳೋದು ಪಕ್ಷದ್ದು, ಸರ್ಕಾರದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಪಕ್ಷದ್ದಾಗಿ ನಮ್ಗೆ ಸಂಬಂಧ ಇರೋದು ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಪಕ್ಷವಾಗಿ.
ಮನುಷ್ಯನಾಗಿ ಎಲ್ಲರ ಜೊತೆಗೂ ಸಂಬಂಧ ಇಟ್ಕೊಳ್ಬೋದು. ಆದರೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಜೊತೆಗೆ, ಪಕ್ಷದ ಕಾರ್ಯಕರ್ತರ ಜೊತೆಗೆ ನಮ್ಮ ಸಂಬಂಧ ಇರೋದು. ಹಾಗಾಗಿ ನಾನು ನನ್ನ ಬಗ್ಗೆ ಮಾತ್ರ ನಾನು ಉತ್ತರ ಕೊಡಬಲ್ಲೆ. ಉಳಿದ ಪ್ರಶ್ನೆಗಳನ್ನು ನೀವು ಮೂವರು ಯುವಕರ ಕೊಲೆಯಿಂದಾಗಿ ಕರಾವಳಿಯಲ್ಲಿ ಟೆನ್ಷನ್ ಮುಂದುವರೆದಿದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೈಟ್ ಕರ್ಫ್ಯೂ ವಿಸ್ತರಣೆ ಮಾಡಲಾಗಿದ್ದು ಆಗಸ್ಟ್ 5 ಬೆಳಗ್ಗೆ 6 ಗಂಟೆ ತನಕ ನಿರ್ಬಂಧ ಮುಂದುವರೆಸಲಾಗಿದೆ. ಇನ್ನು ಕರಾವಳಿ ಹತ್ಯೆಗಳ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಜಿಪಿ ಪ್ರವೀಣ್ ಸೂದ್, ಮಸೂದ್ ಕೊಲೆ ಕೇಸ್ನ ಎಲ್ಲಾ ಆರೋಪಿಗಳನ್ನ ಬಂಧಿಸಲಾಗಿದೆ. ಪ್ರವೀಣ್ ಕೇಸ್ನಲ್ಲಿ ಕೆಲವರ ಬಂಧನ ಆಗಿದ್ದು, ಫಾಸಿಲ್ ಕೇಸ್ನಲ್ಲಿ ತನಿಖೆ ನಡೀತಾ ಇದ್ದು, ಪ್ರವೀಣ್ ಮತ್ತು ಫಾಸಿಲ್ ಕೇಸ್ಗೆ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. 3 ಮರ್ಡರ್ ಕೇಸ್ ಆಗಿದ್ದಾವೆ. ತಾವು ಹೇಳಿದಾಗೆ ಕೆಲವು ಗಂಟೆದಲ್ಲಿ ಎಲ್ಲ 8 ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾರೆ. ಸೆಕೆಂಡ್ ಕೇಸ್ ಈ ಪ್ರವೀಣ್ದು ಏನಾಗಿದೆ ಅದರಲ್ಲಿ ಕೂಡ 2 ಅರೆಸ್ಟ್ ಆಗಿದ್ದಾವೆ. ನಮ್ಮ ತಂಡಗಳು ಮತ್ತೆ ಬೇರೆ ಬೇರೆ ಏಜೆನ್ಸಿಗಳು, NIA ಮತ್ತೆ ಬೇರೆ ಏಜೆನ್ಸಿಗಳು ನಮ್ಮ ಜೊತೆ ಕೆಲಸ ಮಾಡಿ ಬಾಕಿ ಅಪರಾಧಿಗಳಿಗೆ ಪತ್ತೆ ಮಾಡಕ್ಕೆ ಫುಲ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಫಾಜಿಲ್ ಕೇಸಲ್ಲಿ ಕೂಡ ಡೆಫಿನೆಟ್ ಪ್ರೋಗ್ರೆಸ್ ಇದೆ. ಆಗಲೇ ಕಾರ್ ಸಿಕ್ಕಿದೆ, ಅದನ್ನು ಪೂರ್ಣತಃ ನಾವು ಪತ್ತೆ ಮಾಡಿ ತಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತೀವಿ. ಪ್ರವೀಣ್ ನೆಟ್ಟಾರು ಹತ್ಯೆ ಖಂಡಿಸಿ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಿಂದೂ ಜಾಗರಣ ವೇದಿಕೆ, BHP ಸೇರಿದಂತೆ ಹಲವು ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡಿತ್ತು. ಸರ್ಕಾರಿ ಬಾಲಕಿಯರ ಕಾಲೇಜಿನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೈಕ್ ರ್ಯಾಲಿ ನಡೆಸಲಾಗುತ್ತದೆ. PFI, STPI ಸಂಘಟನೆ ನಿಷೇಧ ಮಾಡುವಂತೆ ಹೋರಾಟಗಾರರು ಒತ್ತಾಯ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಪ್ರವೀಣ್ ನೆಟ್ಟಾರು ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಸಿಎಂ ಟೀಕಿಸುವ ಭರದಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಪುನೀತ್ ರಾಜ್ಕುಮಾರ್ಗೆ ಅಪಮಾನ ಮಾಡಿದ್ದಾರೆ. ಶಾಸಕರ ಫೈಲ್ಗಳಿಗೆ ಸಹಿ ಹಾಕಲು ಸಿಎಂಗೆ ಪುರುಸೊತ್ತಿರಲ್ಲ, ಆದರೆ ನಟರು ಮೃತರಾದ್ರೆ ಸಾಂತ್ವನ ಹೇಳ್ತಾರೆ, ಕಣ್ಣೀರಿಡ್ತಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ವಿವಾದವಾಗ್ತಾ ಇದ್ದಂತೆ ಪುನೀತ್ ಬಗ್ಗೆ ಗೌರವ ಇದೆ, ದಯವಿಟ್ಟು ಈ ಟ್ವೀಟ್ ಅನ್ನ ಅನ್ಯಥಾ ಭಾವಿಸಬೇಡಿ. ಅಭಿಮಾನಿಗಳಿಗೆ ನೋವಾಗಿದ್ರೆ ನಿಸ್ಸಂಶಯವಾಗಿ ಕ್ಷಮೆಯಾಚಿಸುತ್ತೇನೆ. ಪುನೀತ್ ಅವರ ಅಭಿಮಾನಿಯಾಗಿ ಇದು ನನ್ನ ಕರ್ತವ್ಯವೂ ಹೌದು ಅಂತ ಹೇಳಿದ್ದಾರೆ. ಇನ್ನು ಚಕ್ರವರ್ತಿ ಸೂಲಿಬೆಲೆ ಮಾತಿನ ವಿಚಾರವಾಗಿ CT ರವಿ ರಿಯಾಕ್ಟ್ ಮಾಡಿದ್ದಾರೆ. ಸೂಲಿಬೆಲೆ ವೈಚಾರಿಕವಾಗಿ ಅಪ್ಪಟ ರಾಷ್ಟ್ರ ಅಂತ ಹೇಳಿದ್ದಾರೆ. ಚಕ್ರವರ್ತಿಯವರು ವೈಚಾರಿಕ ಹಿನ್ನೆಲೆಯಲ್ಲಿ ಒಬ್ಬ ಅಪ್ಪಟ ರಾಷ್ಟ್ರವಾದಿ. ಅವರ ಟ್ವೀಟ್ನ ನಾನು ಗಮನಿಸಿಲ್ಲ. ಅಕಸ್ಮಾತ್ ಏನಾದರೂ ಅವರು ವ್ಯತಿರಿಕ್ತವಾದ ಟ್ವೀಟನ್ನು ಮಾಡಿದರೂ ಕೂಡ ಅವ್ರ ಜೊತೆ ನಾವು ವೈಯಕ್ತಿಕವಾಗಿ ಮಾತಾಡ್ತೀವಿ. ಅವರ ಈ ಕಳಕಳಿಯ ಬಗ್ಗೆ ನಾವು ಪ್ರಶ್ನೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಸಿಟ್ಟು ಹತ್ತಾರು ಕಾರಣಕ್ಕೆ ಬಂದಿರುತ್ತೆ. ಆ ಸಿಟ್ಟನ್ನು ಶಮನಗೊಳಿಸೋದು, ಸಮಾಧಾನ ಮಾಡೋದು ಅದು ನಮ್ಮ ಕರ್ತವ್ಯ, ಅದು ಮಾಡ್ತೀವಿ. ಅವ್ರು ಮಾತ್ರ ಅಂತಲ್ಲ, ನಾಯಕರು ಬೇಕಾದಷ್ಟು ಜನರು ಬರ್ತಾರೆ, ಕಾರ್ಯಕರ್ತರು ಬರೋದಿಲ್ಲ ಎಂಬ ಸೂಲಿಬೆಲೆ ಹೇಳಿಕೆಯನ್ನ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸರಿ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಟಾಂಗ್ ಕೊಟ್ಟಿಲ್ಲ ಅವರು. ಇದೊಂದೇ ಅವರು ಹೇಳಿದ್ದಾರೆ, ನೋಡಿದ್ದೀನಿ ನಾನು ಅದನ್ನು. ಯಾಕೆಂದರೆ ಅವರು ಹಿಂದುತ್ವದ ಬಗ್ಗೆನೇ ಕೆಲಸ ಮಾಡ್ತಿರೋದು, ನಾನು ಹಿಂದುತ್ವದ ಬಗ್ಗೆ ಕೆಲಸ ಮಾಡ್ತಿರೋದು. ಹಿಂದುತ್ವದ ಬಗ್ಗೆ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ನಾನೊಂದು ರಾಜಕಾರಣ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ, ಅವ್ರು ರಾಜಕಾರಣ ಕ್ಷೇತ್ರದಲ್ಲಿ ಮಾಡ್ತಾ ಇಲ್ಲ. ಯಾವುದೇ ನನ್ನ ವಿಚಾರಕ್ಕೆ ಅವ್ರು ಇವತ್ತಿನ ತನಕನೂ ಕೂಡ ಅವರು ಟಾಂಗ್ ಕೊಟ್ಟಿಲ್ಲ. ಇದನ್ನು ಮಾತ್ರ ನಾನು ಹಿರಿಯರಾಗಿ ಒಬ್ಬ ಯುವ ಮೋರ್ಚಾ ಕಾರ್ಯಕರ್ತರು ರಾಜೀನಾಮೆ ಕೊಟ್ಟರೆ ಆ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ ಅನ್ನೋಂಥ ಮಾತನ್ನು ಹೇಳಿದ್ದು ಅವ್ರಿಗೆ ನೋವಾಗಿದೆ. ನಮ್ಮ ಕಾರ್ಯಕರ್ತರು ಲೀಡರ್ ಯಾರು ಬೇಕಾದರೂ ಆಗಬಹುದು, ಸರ್ಕಾರ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಬೇಕು ಅಂತ ಸರ್ಕಾರದ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಾಡಿನಲ್ಲಿ ವಿಚಾರಧಾರೆ ಬೆಂಬಲಿಸೋರ ಜನ ಹೆಚ್ಚಿದ್ದಾರೆ. ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆಯಾದಾಗ ಜನರು ಸಿದ್ಧಾಂತ ಇಟ್ಕೊಂಡು ವೋಟ್ ಹಾಕಿದ್ರು. ನೀವು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಬಿಜೆಪಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆ ಕೊಟ್ಟಿದ್ದಾರೆ. ಕುರಿತಂತೆ ನಾನು ಈ ಓಘದಲ್ಲಿ ಬಳಸಿರುವಂತಹ ಒಂದು ಮಾತನ್ನ ಅನೇಕರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಡೆಫಿನೆಟ್ಲಿ ಇಲ್ಲ. ಪುನೀತ್ ರವರ ಕುರಿತಂತೆಯೂ ಕೂಡ ಅಷ್ಟೇ ಗೌರವ ಇದೆ. ಪುನೀತ್ ರವರ ಹೆಸರಿನಲ್ಲಿ ಯುವ ಬ್ರಿಗೇಡ್ನ ಕಡೆಯಿಂದ 50 ಕನ್ನಡ ಶಾಲೆಗಳಲ್ಲಿ ನಾವು ಕೈ ಹಿಡಿದು ನಡೆಸೋಣ ಅನ್ನುವಂಥ ಕಾರ್ಯಕ್ರಮ ಆಯೋಜಿಸಿದ್ವಿ. ಅದರದ್ದು ವಿಡಿಯೋ ಕೂಡ ತುಂಬಾ ಕಡೆ ಹರಿದಾಡ್ತಿದೆ. ಹೀಗಾಗಿ ಅವ್ರು ಏನಾದರೂ ತಪ್ಪು ತಿಳ್ಕೊಂಡಿದ್ದಾರೆ, ದಯಮಾಡಿ ಕ್ಷಮಿಸಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಭಿಮಾನಿಗಳಿಗೆ ಈ ತರದ ವಿಚಾರಗಳು ಬಂದಾಗ ಬಹಳ ನೋವಾಗುತ್ತೆ. ಬಿಕಾಸ್ ನಾನು ಕೂಡ ಕೆಲವರ ಅಭಿಮಾನಿ, ಕೆಲವರು ಹಿಂಗೆ ಮಾತಾಡುವಾಗ ಹಿಂಗೆ ಅನ್ಸತ್ತಲ್ಲ, ಹೀಗಾಗಿ ನೋವಾಗೋದು ಸಹಜ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇಫ್ ನಿಮ್ಗೆ ಏನಾದರೂ ಹಂಗೆ ಅನ್ಸಿದ್ರೆ ದಯಮಾಡಿ ಕ್ಷಮಿಸಿ. ಅಂಡ್ ಲೆಟ್ ಅಸ್ ಟೇಕ್ ಇಟ್ ಫಾರ್ವರ್ಡ್.
ಈ ವಿಚಾರ ಇರೋದು ಭಿನ್ನ ಶೋಕೇಸ್ ಇಂದಾಗಿದ್ದರಿಂದ ನಾವು ಇಲ್ಲಿ ಇದಕ್ಕೆ ಇಟ್ಕೊಳ್ಳೋದು ಬೇಡ, ನಾವು ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರೂ ಜೊತೆ. ಇತ್ತೀಚೆಗೆ ದೇಶದಲ್ಲಿ ಮಂಕಿಪಾಕ್ಸ್ ಆತಂಕ ಹೆಚ್ಚಾಗ್ತಾ ಇದೆ. ಕೇರಳ ಮತ್ತು ದೆಹಲಿಯಲ್ಲಿ ಪ್ರಕರಣಗಳು ಪತ್ತೆಯಾಗಿವೆ. ಇದರ ನಡುವೆ ಈಗ ಮಂಕಿಪಾಕ್ಸ್ ನಿರ್ವಹಣೆಗೆ ಆರೋಗ್ಯ ಇಲಾಖೆ ಗೈಡ್ ಲೈನ್ಸ್ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ಶಂಕಿತ ಮಂಕಿಪಾಕ್ಸ್ ಪ್ರಕರಣ ಕಂಡುಬಂದ ಹಿನ್ನೆಲೆ ಮಂಕಿಪಾಕ್ಸ್ ತಡೆಗೆ ಬಿಬಿಎಂಪಿ ಹೊಸ ಮಾರ್ಗಸೂಚಿ ಪ್ರಕಟಿಸಿದೆ. ಬಿಬಿಎಂಪಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ತ್ರಿಲೋಕ್ ಚಂದ್ರ ಸುತ್ತೋಲೆ ಕಳುಹಿಸಿದ್ದಾರೆ. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣದಲ್ಲಿ ಸ್ಕ್ರೀನಿಂಗ್ ಟೀಮ್ ನೇಮಕ ಮಾಡಲು ಸೂಚಿಸಿದ್ದಾರೆ. ಬಿಬಿಎಂಪಿ ಚುನಾವಣೆಗೆ ರಾಜ್ಯ ಬಿಜೆಪಿ ಸರ್ಕಾರ ತಯಾರಿ ನಡೆಸಿದೆ. ಈ ಕುರಿತು ಮಾತನಾಡಿರೋ ಕಂದಾಯ ಸಚಿವ ಆರ್ ಅಶೋಕ್, ಬಿಬಿಎಂಪಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ವಾರದಲ್ಲೇ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆ ಮಾಡ್ತೇವೆ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಚುನಾವಣೆ ಗೆಲ್ಲೋದೊಂದೇ ನಮ್ಮ ಗುರಿ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ನಾವು ಗೆಲ್ಲೋ ಅಂತದಕ್ಕೆ ಏನೇನು ತಯಾರಿ ಮಾಡಬೇಕು ಅದನ್ನು ಮಾಡಬೇಕು. ಚುನಾವಣೆ ಆದಮೇಲೆ, ಚುನಾವಣೆ ಡಿಕ್ಲೇರ್ ಆದಮೇಲೆ ಅದಕ್ಕೆ ಪೂರಕವಾದಂಥ ವಿಚಾರಗಳು ಬರೋದು. ಈಗೆಲ್ಲ ಫ್ಲ್ಯಾಟ್ ಆಗಿರ್ತದೆ, ಲ್ಯಾಂಡು, ವಾತಾವರಣ ಎಲ್ಲ ಫ್ಲ್ಯಾಟ್ ಆಗಿರ್ತದೆ. ಆಮೇಲೆ ಅದಕ್ಕೆ ಬೂಸ್ಟ್ ಮಾಡೋ ಅಂಥದ್ದಕ್ಕೆ ಒಂದು ನಮಗೆ ಪ್ಲಸ್ ಪಾಯಿಂಟ್ ಇರುವಂಥದ್ದು, ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮದೇ ಅಂತ ಕೇಡರ್ ಇದೆ. ಈ ಥರ ಕೇಡರು ಯಾವುದೇ ಪಾರ್ಟಿಗೂ ಇಲ್ಲ. ಸಿಎಂ ಆಗೋಕೆ ಎಸ್ಆರ್ ಪಾಟೀಲ್ ಯೋಗ್ಯರಿದ್ದಾರೆ ಎಂದಿದ್ದ ಕಾಂಗ್ರೆಸ್ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಖಂಡಿತ ನಮ್ಮ ಪಕ್ಷದಲ್ಲಿ ಸಿಗುವಷ್ಟು ಸಿಎಂ ಯೋಗ್ಯ ಅಭ್ಯರ್ಥಿ ಬೇರೆ ಯಾವ ಪಕ್ಷದಲ್ಲೂ ಸಿಗಲ್ಲ. ಆ ಪೈಕಿ ಎಸ್ಆರ್ ಪಾಟೀಲರು ಒಬ್ಬರು. ಎಸ್ಆರ್ ಪಾಟೀಲ್ ರವರಂತಹ ಮೂಲೆ ಗುಂಪು ಮಾಡೋಕೆ ಸಾಧ್ಯವಿಲ್ಲ ಅಂತ ವೀರಪ್ಪ ಮೊಯ್ಲಿ ಹೇಳಿದರು. ನಮ್ಮಲ್ಲಿರುವಷ್ಟು ಮುಖ್ಯಮಂತ್ರಿ ಆಗಲಿಕ್ಕೆ ಇರತಕ್ಕಂಥ ಯೋಗ್ಯ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿದ್ದಷ್ಟು ಬೇರೆ ಯಾವ ಪಕ್ಷದಲ್ಲಿ ಇಲ್ಲ. ಆ ಪಟ್ಟಿಯಲ್ಲಿ ನಮ್ಮ ಎಸ್.ಆರ್. ಪಾಟೀಲ್ರವರು ಪ್ರಮುಖರಾಗ್ತಾರೆ. ಇಲ್ಲ ಮೂಲೆ ಗುಂಪು, ಈ ನಾಯಕರನ್ನು ಅಷ್ಟು ಸುಲಭವಾಗಿ ಮೂಲೆ ಗುಂಪು ಮಾಡಲಿಕ್ಕೆ ಆಗೋದಿಲ್ಲ. ನನ್ನನ್ನು ಅನೇಕ ಬಾರಿ ಮೂಲೆ ಗುಂಪು ಮಾಡಲಿಕ್ಕೆ ನಾನೇ ಎದ್ದು ಬಂದೆ ಅಲ್ವಾ. ಅಂಜನಾದ್ರಿ ಬೆಟ್ಟ ಹನುಮನ ಜನ್ಮಸ್ಥಳ, ಅದನ್ನ ಸಾವಿರ ಸಾರಿ ಒತ್ತಿ ಹೇಳುವೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತು ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಐತಿಹಾಸಿಕ ಅಂಜನಾದ್ರಿ ಬೆಟ್ಟಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹನುಮಾನ್ ಚಾಲೀಸ ಪಠಣೆ ಮಾಡಿ ಪಾದಗಟ್ಟೆಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿ ಕುರಿತು ಸಿಎಂ ಬೊಮ್ಮಾಯಿ ಸಭೆ ನಡೆಸಿದ್ದು 8 ತಿಂಗಳ ಒಳಗೆ ಅಭಿವೃದ್ಧಿ ಕೆಲಸ ಮುಗಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. 2 ತಿಂಗಳಲ್ಲಿ ಭೂ ಸ್ವಾಧೀನ ಸೇರಿದಂತೆ ಪ್ರಾಥಮಿಕ ಕೆಲಸಗಳನ್ನು ಮುಗಿಸಬೇಕು. 8 ತಿಂಗಳ ಒಳಗೆ ಎಲ್ಲ ಅಭಿವೃದ್ಧಿ ಕೆಲಸ ಮುಗಿಸಲು ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ಹಾನಿಗೊಳಗಾದ ಸ್ಥಳಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಜ್ಞಾನೇಂದ್ರ ಭೇಟಿ ನೀಡಿದ್ದಾರೆ. ತುಮಕೂರಿನ ಅಮಾನಿಕೆರೆ, ಶಂಕರ್ ಮಾಲ್, ರಾಜಕಾಲುವೆ ಪರಿಶೀಲನೆ ನಡೆಸಿದರು. ಕೋತಿತೋಪು ಬಳಿ ಇರುವ ಹಾನಿಯಾದ ಮನೆಗಳನ್ನು ವೀಕ್ಷಿಸಿದರು. ಮೂಕಾಂಬಿಕಾ ನಗರದಲ್ಲಿ ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿದ ವ್ಯಕ್ತಿ ಮನೆ ಸೇರಿದಂತೆ ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಕೊಳ್ಳೇಗಾಲದಿಂದ ತಮಿಳುನಾಡಿನ ಸತ್ಯಮಂಗಲಂಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಬಂದ್ ಆಗಿದೆ. ಮಸಕತ್ತಿ ಹಳ್ಳದ ಸೇತುವೆ ಮೇಲೆ ನೀರು ಉಕ್ಕಿ ಹರಿತಾ ಇದ್ದು ವಾಹನ ಸವಾರರು ಪರದಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಸುಬ್ರಹ್ಮಣ್ಯ, ಹರಿಹರ ಭಾಗದ ಹಲವು ಸೇತುವೆಗಳು ಮುಳುಗಡೆಯಾಗಿದೆ. ಅಲ್ಲದೆ ಕಲ್ಮಕಾರು ಬೆಟ್ಟದ ಮೇಲೆ ಮತ್ತೆ ಭೂ ಕುಸಿತ ಸಂಭವಿಸುವ ಆತಂಕ ಎದುರಾಗಿದೆ. ಇವತ್ತು ಮಧ್ಯಾಹ್ನ 2:15ಗೆ ಸುರಿದ ಭಾರಿ ಮಳೆ. ಕೊಡಗಿನಲ್ಲಿ ಮತ್ತೆ ಭಾರೀ ಭೂಕುಸಿತವಾಗಿದೆ. ಮಡಿಕೇರಿ ತಾಲೂಕಿನ ಭಾಗಮಂಡಲ ಕರಿಕೆ ರಸ್ತೆಯಲ್ಲಿ ಭಾರೀ ಪ್ರಮಾಣದ ಗುಡ್ಡ ಕುಸಿತವಾಗಿದ್ದು ಜನ ಆತಂಕಕ್ಕೀಡಾಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಮಳೆ ಅಬ್ಬರಕ್ಕೆ ನಗರದ ಶಾಸ್ತ್ರಿ ವೃತ್ತದ ರಸ್ತೆ ಜಲಾವೃತವಾಗಿದ್ದು ಬೈಕುಗಳು ನೀರಿನಲ್ಲಿ ಮುಳುಗಡೆಯಾಗಿದೆ. ಇನ್ನು ಹಲವು ಬೈಕುಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಕೇರಳದ ಕೊಚ್ಚಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಅಲ್ಲದೆ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುವಂತಾಗಿದೆ. ಶಿವಮೊಗ್ಗದಲ್ಲಿ ಟೂರಿಸ್ಟ್ ಬಸ್, ಮಾರುತಿ ಕಾರು ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಕಾರು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ.
ಚಾಮರಾಜನಗರ ಡಿಸಿ ಕಚೇರಿ ಎದುರು ವೀರಶೈವ ಲಿಂಗಾಯತ ಸಂಘಟನೆಗಳಿಂದ ನಡೀತಾ ಇದ್ದ ಪ್ರತಿಭಟನೆ ವೇಳೆ ಹೆಜ್ಜೆಯನ್ನು ದಾಳಿ ಮಾಡಿದೆ. ಜೇನು ಹುಳುಗಳು ದಾಳಿ ಮಾಡ್ತಾ ಇದ್ದಂತೆ ಪ್ರತಿಭಟನಾಕಾರರು ಎದ್ನೋ ಬಿದ್ನೋ ಅಂತ ಸ್ಥಳದಿಂದ ಓಟ ಕಿತ್ತಿದ್ದಾರೆ. ಗಂಟೆಗಟ್ಟಲೆ ಹರಸಾಹಸ ಪಟ್ಟು ಗುಂಡಿಯಲ್ಲಿದ್ದ ಮರಿಯಾನೆಯನ್ನ ತಾಯಿ ಆನೆ ಗುಂಡಿಯಿಂದ ಮೇಲೆತ್ತಿದೆ. ಅಸ್ಸಾಂ ಗೋಲಾಘಾಟ್ನ ಕಾಫಿ ಎಸ್ಟೇಟ್ನಲ್ಲಿ ಗುಂಡಿಗೆ ಮರಿಯಾನೆ ಬಿದ್ದಿತ್ತು. ಈ ವೇಳೆ ಮತ್ತೊಂದು ಆನೆ ಜೊತೆ ಸೇರಿ ಮರಿಯನ್ನ ರಕ್ಷಿಸಲಾಗಿದೆ. ಲೋಕಸಭೆಯಲ್ಲಿ ಬೆಲೆ ಏರಿಕೆ ಬಗ್ಗೆ ಚರ್ಚೆ ನಡೆದಿದ್ದು, ಚರ್ಚೆ ನಡುವೆ ಎದ್ದು ನಿಂತ ತೃಣಮೂಲ ಕಾಂಗ್ರೆಸ್ ಸಂಸದೆಯೊಬ್ಬರು ಎದ್ದು ನಿಂತು ಹಸಿ ಬದನೆಕಾಯಿಯನ್ನ ಕಚ್ಚಿ ತಿಂದಿದ್ದಾರೆ. ಬೆಲೆ ಏರಿಕೆ ಬಗ್ಗೆ ಚರ್ಚೆಗೆ ಅನುಮತಿ ನೀಡಿದ್ದಕ್ಕೆ ಸಭಾಪತಿಯವರಿಗೆ ಧನ್ಯವಾದಗಳು ಅಂತ ಕಕೋಲಿ ಘೋಷ್ ದಸ್ತಿದಾರ್ ಹೇಳಿದ್ದಾರೆ. ಕಿರುತೆರೆ ನಟ ಚಂದನ್ ಮೇಲೆ ಹೈದರಾಬಾದ್ನಲ್ಲಿ ಹಲ್ಲೆಯಾಗಿದೆ. ಖಾಸಗಿ ವಾಹಿನಿಯ ಧಾರಾವಾಹಿಯೊಂದರಲ್ಲಿ ಲೀಡ್ ರೋಲ್ನಲ್ಲಿ ನಟಿಸ್ತಾ ಇರೋ ಚಂದನ್ ಮೇಲೆ ಶೂಟಿಂಗ್ ಸೆಟ್ನಲ್ಲೇ ಹಲ್ಲೆ ಮಾಡಲಾಗಿದೆ. ಪರಸ್ಪರ ತಳ್ಳಾಟ ನೂಕಾಟದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಚಂದನ್, ಅಸಿಸ್ಟೆಂಟ್ ಕ್ಯಾಮೆರಾಮನ್ ತುಂಬಾ ಕಿರಿಕ್ ಮಾಡ್ತಾ ಇದ್ದ, ಸಲುಗೆಯಿಂದ ತಳ್ಳಿದ್ದೆ ಅಷ್ಟೇ, ಅದನ್ನೇ ಅವರೆಲ್ಲ ದೊಡ್ಡದು ಮಾಡಿದ್ದಾರೆ ಅಂತ ಚಂದನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಾಕ್ಬೇಕಾದ್ರೆ ವೈರ್ ಏನೋ ಹಾಕಿದ್ದಾರೆ, ಸೊ ಅಲ್ಲೊಂದು ಚೂರು ಪೇಯ್ನ್ ಇದೆ. ನನ್ನ ಅನುಪಸ್ಥಿತಿ, ನಾನು ಇಲ್ಲದೆ ಇರಬೇಕಾದ್ರೂ ಅವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡಂಥ ನನ್ನ ವೈಫ್ ಕವಿತಾ, ತುಂಬ ಥ್ಯಾಂಕ್ ಯು. ಆ್ಯಂಡ್ ತಾಯಿ ಥರ ನೋಡ್ಕೊಂಡಿದ್ದಾರೆ, ನನಗೆ ಭಾಳ ಖುಷಿ ಆಯಿತು. ಎನ್ಟಿಆರ್ ಕುಟುಂಬದಲ್ಲಿ ವಿಷಾದ ತುಂಬಿದೆ. ದಿಗ್ಗಜ ನಟ ಮಾಜಿ ಸಿಎಂ ಎನ್ಟಿಆರ್ ಬಸವ ತಾರಕಂ ದಂಪತಿಯ ಮಗಳು ಉಮಾಮಹೇಶ್ವರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉಮಾಮಹೇಶ್ವರಿ ನಿಧನದಿಂದ ನಂದಮುರಿ ಎನ್ಟಿಆರ್ ಕುಟುಂಬದಲ್ಲಿ ದುಃಖದ ಛಾಯೆ ಆವರಿಸಿದೆ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 2ನೇ ಟಿ20 ಪಂದ್ಯ 2 ಗಂಟೆ ತಡವಾಗಿ ನಡೆಯಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಬೇಕಿತ್ತು. ಆದರೆ ಈಗ ಅದು ರಾತ್ರಿ 10 ಗಂಟೆಗೆ ಪ್ರಾರಂಭವಾಗಲಿದೆ. ನ್ಯೂಸ್ 18 ನೆಟ್ವರ್ಕ್ ಮತ್ತು ಟ್ರೂ ಕಾಲರ್ ದೆಹಲಿ ಪೊಲೀಸರ ಸಹಯೋಗದೊಂದಿಗೆ ದೆಹಲಿಯ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಭಾವಿ ಮ್ಯೂರಲ್ ಆರ್ಟ್ ಒಂದನ್ನು ಅನಾವರಣಗೊಳಿಸಿತು. ದಬ್ಬಾಳಿಕೆಯಂತಹ ವಿಷಯಗಳ ವಿರುದ್ಧ ಕಲೆಯು ಹೇಗೆ ಪರಿಣಾಮಕಾರಿಯಾಗಬಲ್ಲದು ಅನ್ನೋದಕ್ಕೆ ಇದು ಸಾಕ್ಷಿಯಾಯಿತು. Using the medium of art to drive social change, News 18 Network, Truecaller and the Delhi Police have unveiled the Call It Out wall at the Civil Lines Police Station in New Delhi. The landmark piece of mural art aims to inspire women and young girls to take action against harassment and report it. Our officers and the force is dedicated to provide security to the women. Today this mural art which has been unveiled, and we feel proud to be associated with such initiative by the Truecaller and the Network 18. A part of the Call It Out Because It's Not Okay campaign, the event saw eminent panelists discuss the topic catalyzing social action against harassment. I would like to invite you to Delhi University. We'll give you the space, we'll give you all the infrastructure and every help. We want girls of our Delhi University to be aware, so that, because there's a lot of reporting which comes to me and we have to give them confidence. So it would go a very long way if we organize such a program in Delhi University. Let's stand united against harassment and become the change we want to see in the world. Call it out because it's not okay. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.